ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಾನು ತ್ರಿವೇಣಿ, ಹೋಲಿಸ್ಟಿಕ್ ಹೀಲರ್ ಮತ್ತು ಲೈಫ್ ಕೋಚ್. ನಿಮಗೆ ಗೊತ್ತೇ ಇರ್ಬೋದು, ನಮ್ಮ ಜೀವನದಲ್ಲಿ 4 ಏರಿಯಾಸ್ ಇರುತ್ತೆ: ಹೆಲ್ತ್, ರಿಲೇಷನ್ಶಿಪ್, ಕೆರಿಯರ್ ಮತ್ತು ಫಿನಾನ್ಷಿಯಲ್ ಲೈಫ್. ಅಂದರೆ ಆರೋಗ್ಯ, ಸಂಬಂಧಗಳು, ವೃತ್ತಿ ಮತ್ತು ಹಣ. ಈ 4 ಏರಿಯಾಸಲ್ಲೇ ನಮಗೆ ಬರುವಂಥ ಪ್ರಾಬ್ಲಮ್ಸ್ ಎಲ್ಲ ಕೂಡ ಬರೋದು. ಈ 4 ಏರಿಯಾಸಲ್ಲಿ ಈ ಸಂಬಂಧಗಳು ಅನ್ನೋದು ತುಂಬಾ ಮುಖ್ಯ. ಯಾಕೆ ಗೊತ್ತಾ? ಸಂಬಂಧಗಳು ಸರಿಯಾಗಿ ಇಲ್ಲದೇ ಇದ್ದಾಗ ಅದರ ಪ್ರಭಾವ ಆರೋಗ್ಯದ ಮೇಲೆ ಬೀಳುತ್ತೆ. ಆಗ ಆರೋಗ್ಯ, ಸಂಬಂಧಗಳು ಈ 2 ಏರಿಯಾಸಲ್ಲಿ ನಮಗೆ ಬ್ಲಾಕೇಜಸ್ ಆಗುತ್ತೆ. ಅದರ ಪ್ರಭಾವ ನಮ್ಮ ವೃತ್ತಿಯ ಜೀವನದ ಮೇಲೆ ಬೀಳುತ್ತೆ. ಈ 3 ಸರಿಯಾಗಿಲ್ಲದೆ ಇದ್ದಾಗ ಹಣಕಾಸಿನ ಸಮಸ್ಯೆಗಳು ಶುರುವಾಗುತ್ತೆ. ಸೊ ಇದ್ರ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮುಂಚೆ, ಸಪೋಸ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ವಿಷಯಕ್ಕೆ ಬರ್ತೀನಿ. ರಿಲೇಷನ್ಶಿಪ್ ಹೇಗಪ್ಪ? ಈ ರಿಲೇಷನ್ಶಿಪ್ ಎಲ್ಲ ಏರಿಯಾಸನ್ನು ಕನೆಕ್ಟ್ ಆಗಿದೆ ಅಂತ ಅಂದರೆ, ರಿಲೇಷನ್ಶಿಪ್ ಅಂದರೆ ಏನು? ಸಂಬಂಧ ಅಂದರೆ ನಮ್ಮ ಜೊತೆ ನಮ್ಮ ಸಂಬಂಧ, ನಮ್ಮನ್ನು ಹೆತ್ತಿರೋ ನಮ್ಮ ತಾಯಿ ತಂದೆ ಜೊತೆ ನಮ್ಮ ಸಂಬಂಧ. ಇನ್ನು ಅಷ್ಟಲ್ಲದೆ ನಮ್ಮ ಜೀವನ, ಲೈಫು ಕೊನೆಯವರೆಗೂ ನಾವು ಬಾಳಿ ಬೆಳಕಲ್ಲಿ ಇರಬೇಕಾಗಿರೋ ನಮ್ಮ ಲೈಫ್ ಪಾರ್ಟ್ನರ್ ಮತ್ತು ನಮ್ಮ ಮಕ್ಕಳು, ಅವರ ಜೊತೆ ಸಂಬಂಧ. ಹೊರಗಡೆ ಹೋದರೆ ಸಮಾಜದ ಜೊತೆ ನಮ್ಮ ಸಂಬಂಧ. ನಾವು ಕೆಲಸ ಮಾಡುವಂಥ ಕೆಲಸದ ಜಾಗದಲ್ಲಿ ಎಲ್ಲರ ಜೊತೆ ನಮ್ಮ ಸಂಬಂಧ. ಹೀಗೆ ಸಂಬಂಧ ಅನ್ನೋದು ಎಲ್ಲ ರೀತಿಯ ಸಂಬಂಧಗಳಿರುತ್ತೆ. ಸೊ ಫಸ್ಟ್ ನಾವು ಮನೆ ಅಂತ ತಗೊಂಡ್ರೆ, ಅದರಲ್ಲಿ ನಾವು ಅಂತ ತಗೊಂಡ್ರೆ ಇಂಡಿವಿಜುವಲ್ ಆಗಿ ನಾವು ನಮ್ಮ ಜೊತೆ ನಮ್ಮ ಸಂಬಂಧ ಬೆಳೆಸ್ಕೋಬೇಕು. ಯಾಕೆ ಅಂದರೆ, ನಮ್ಮ ಜೊತೆ ನಾವು ಸಂಬಂಧ ಬೆಳೆಸ್ಕೊಂಡಾಗ ಏನಾಗುತ್ತೆ, ನಾವು ನಮಗೆ ನಾವೇನು ಕೊಡ್ತೀವೋ ಎಲ್ಲರಿಂದ ನಾವು ಅದನ್ನೇ ಆಕರ್ಷಿಸ್ತೀವಿ, ನಮಗೆ ಅದೇ ಸಿಗುತ್ತೆ. ಈಗ ಯೋಚನೆ ಮಾಡಿ, ನಿಮ್ಮಲ್ಲಿ ಯಾರಿಗಾದರೂ ನಿಮ್ಮ ಮನೆಯಲ್ಲಿ ಯಾರೂ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಎಲ್ಲರಿಗೂ ನಾನು ಎಷ್ಟೆಲ್ಲ ಮಾಡ್ತೀನಿ, ಯಾರೂ ನನ್ನನ್ನು ಕೇರ್ ಮಾಡ್ತಿಲ್ಲ, ಈ ಥರದ್ದೆಲ್ಲ ಇತ್ತು ಅಂತ ಅಂದರೆ ನಿಮಗೆ ನೀವು ಅದು ಕೊಡ್ತಾ ಇಲ್ಲ, ನಿಮಗೆ ನೀವು ಪ್ರೀತಿ ಕೊಡ್ತಾ ಇಲ್ಲ, ನಿಮ್ಮನ್ನು ನೀವು ಕೇರ್ ಮಾಡ್ತಾ ಇಲ್ಲ, ಕಾಳಜಿ ಮಾಡ್ತಾ ಇಲ್ಲ. ಅದಕ್ಕೆ ಎಲ್ಲರಿಂದ ಕೂಡ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಈ ಥರ ಆಗುತ್ತೆ. ಇನ್ನು ತಂದೆ ತಾಯಿ ಜೊತೆ ಸಂಬಂಧ ಅಂದರೆ, ಸಪೋಸ್ ನೀವೇನಾದರೂ ತಂದೆ ತಾಯಿ ಮೇಲೆ ಕಂಪ್ಲೇಂಟ್ಗಳು ಇಟ್ಕೊಂಡಿದ್ರೆ, ಅಂದರೆ ಅವ್ರು ನನಗೆ ಇದು ಮಾಡಿಲ್ಲ, ಇದು ಮಾಡಿಲ್ಲ, ಅವ್ರು ಈ ಥರ ಆ ಥರ, ಅವ್ರಿಗೆ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಅವ್ರನ್ನೇ ನೋಡ್ಕೋತಾರೆ, ನನ್ನನ್ನು ನೋಡ್ಕೊಂಡಿಲ್ಲ, ಈ ಥರದ್ದು ಅನೇಕ ರೀತಿಯಾದ ಕಂಪ್ಲೇಂಟ್ಸ್ಗಳು ಕೆಲವರಲ್ಲಿ ಇರುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನನ್ನು ಸರಿಯಾಗಿ ನೋಡಲಿಲ್ಲ, ಈ ಥರದ್ದೆಲ್ಲ ಇರುತ್ತೆ. ಹೊಡೆದಿದ್ದಾರೆ, ಹಾಸ್ಟೆಲ್ ಕಳಿಸ್ಬಿಟ್ಟಿದ್ದಾರೆ, ನಾನಂದರೆ ಇಷ್ಟ ಇಲ್ಲ ಅವ್ರಿಗೆ, ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ ಇತ್ತು ಅಂದರೆ ಏನಾಗುತ್ತೆ ಅಂದರೆ, ತಾಯಿ ಮೇಲೆ ಕಂಪ್ಲೇಂಟ್ ಇದ್ದಾಗ ಅದು ನಮ್ಮ ಜೀವನದಲ್ಲಿ, ನಮ್ಮ ಪರ್ಸ್ನಲ್ ಲೈಫಲ್ಲಿ ಇರೋ ಸಂಬಂಧಗಳು, ರಿಲೇಷನ್ಶಿಪ್ಸ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಆವಾಗ ನಮಗೆ ಯಾರ ಜೊತೆನೂ ಸಂಬಂಧಗಳು ಸರಿಯಾಗಿರಲ್ಲ. ಈಗ ನಿಮ್ಮಲ್ಲಿ ಯೋಚನೆ ಮಾಡಿ, ಯಾರಿಗೆಲ್ಲ ನಿಮ್ಮ ತಾಯಿ ಮೇಲೆ ಕಂಪ್ಲೇಂಟ್ ಇದೆಯೋ, ನಿಮ್ಮ ಲೈಫಲ್ಲಿ, ಪರ್ಸ್ನಲ್ ಲೈಫಲ್ಲಿ ರಿಲೇಷನ್ಶಿಪ್ಸ್ ಚೆನ್ನಾಗಿದೆಯಾ? ಖಂಡಿತ ಚೆನ್ನಾಗಿರಲ್ಲ. ಈಗ ಯಾರಿಗೆಲ್ಲ ತಂದೆ ಮೇಲೆ ಕಂಪ್ಲೇಂಟ್ ಇದೆಯೋ, ನಿಮ್ಮ ವೃತ್ತಿ ಜೀವನ ಅಥವಾ ನಿಮ್ಮ ಹಣಕಾಸಿನ ಫಿನಾನ್ಷಿಯಲ್ ಪ್ರಾಬ್ಲಮ್ಸು, ಈ ಥರದ್ದನ್ನು ಅಟ್ರ್ಯಾಕ್ಟ್ ಮಾಡಿರ್ತೀರ. ಜಾಬ್ ಸಿಗದೆ ಇರೋದು, ಬಿಸ್ನೆಸ್ ಏಳಿಗೆ ಆಗದೆ ಇರುವಂಥದ್ದು, ಹಣ ಹೆಚ್ಚಾಗಿ ಬರ್ತಾ ಇಲ್ಲ, ಎಷ್ಟು ಪ್ರಯತ್ನ ಪಟ್ಟರೂ ಹಣ ಬರ್ತಿಲ್ಲ, ಸಾಲಗಳಾಗಿದೆ, ಈ ಥರದ್ದೆಲ್ಲ ಇದೆ ಅಂದರೆ ತಂದೆ ಮೇಲೆ ಕಂಪ್ಲೇಂಟ್ ಇದೆ, ಖಂಡಿತ ಇದ್ದೇ ಇರುತ್ತೆ. ಅದು ನೀವು ಮೇಲ್ಗಡೆಗೆ ಒಂದು ಕಾಲದಲ್ಲಿತ್ತು ಕಂಪ್ಲೇಂಟು, ಈಗಿಲ್ಲ ಅಂತೀರಾ. ಆ ಒಂದು ಕಾಲದಲ್ಲಿರೋದೇ ಒಳಗೆ ನಿಮ್ಮ ಇನ್ನರ್ ಚೈಲ್ಡಲ್ಲಿ ಕೂತಿರುತ್ತೆ. ಸೊ ಹಾಗೆ ತಂದೆ ತಾಯಿ ಮೇಲೆ ಕಂಪ್ಲೇಂಟ್ ಇದ್ದಾಗ ಇನ್ನೊಂದು ಅದ್ಭುತವಾದ ವಿಷಯ ಹೇಳ್ತೀನಿ. ಈಗ ನಾನು ಹೇಳೋ ವಿಷಯ ಏನಾದರೂ ನಿಮಗೆ ಆ ಥರ ಆಗಿದ್ರೆ ಕಮೆಂಟಲ್ಲಿ ಹೇಳಿ ನೋಡೋಣ. ನೀವು ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಮೇಲೆ ಯಾವ ಕಂಪ್ಲೇಂಟನ್ನು ಜಾಸ್ತಿ ನಿಮ್ಮೊಳಗೆ ಹಿಡಿದಿಟ್ಕೊಂಡಿರ್ತೀರೋ, ಅದೇ ಕಂಪ್ಲೇಂಟ್ ಇರುವಂಥ ಲೈಫ್ ಪಾರ್ಟ್ನರ್ ನಿಮಗೆ ಸಿಕ್ಕಿರ್ತಾರೆ. ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಆಗಿರಬಹುದು. ನೀವು ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಮೇಲೆ ಯಾವ ಕಂಪ್ಲೇಂಟನ್ನು, ಅವರಂದರೆ ತುಂಬ ಇಷ್ಟ ಇರುತ್ತೆ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಅಂದರೆ, ಆದರೂ ಅವರಲ್ಲಿ ಕೆಲವು ಲಕ್ಷಣಗಳು ನಿಮ್ಗೆ ಇಷ್ಟ ಆಗ್ತಾ ಇರಲ್ಲ.
ನಮ್ಮಮ್ಮ ಇದೊಂದು ಮಾಡದೇ ಇದ್ದರೆ ಸಾಕು ಸೂಪರ್ ಆಗಿರ್ತಾರೆ, ಈ ಥರದ್ದೆಲ್ಲ ನಿಮ್ಮಲ್ಲಿ ಇತ್ತು ಅಂತ ಅಂದರೆ ಎಕ್ಸಾಕ್ಟ್ಲಿ ಅದೇ ಕ್ವಾಲಿಟೀಸ್ ಇರುವಂಥ ಲೈಫ್ ಪಾರ್ಟ್ನರೇ ನಿಮಗೆ ಸಿಕ್ಕಿರ್ತಾರೆ. ಎಷ್ಟೊಂದು ಸಲ ನೀವು ಬೇರೆಯವ್ರ ಹತ್ರ ಹೇಳುವಾಗ ಹೇಳೇ ಇರ್ತೀರ, ನಮ್ಮಪ್ಪ ಹೀಗೆ ಅಂದರೆ ನಮ್ಮ ಯಜಮಾನ್ರೂ ಹಾಗೇನೆ, ನಮ್ಮಮ್ಮ ಹೀಗೆ ಅಂದರೆ ನಮ್ಮ ಯಜಮಾನ್ರೂ ಹಾಗೇನೆ, ಅಥವಾ ನೀವು ಗಂಡಸರಾದರೆ ನಮ್ಮಪ್ಪ ಹೀಗೆ ಅಂದರೆ ನನ್ನ ಹೆಂಡತಿನೂ ಹಾಗೆ, ನಮ್ಮಮ್ಮನಲ್ಲೇ ನನಗೆ ಇದು ಇಷ್ಟ ಇಲ್ಲ ಅಂದರೆ ನನ್ನ ಹೆಂಡತಿನೂ ಹಾಗೆ ಸಿಕ್ಕಿದ್ದಾಳೆ. ಈ ಥರದ್ದು ಸುಮಾರು ಜನಕ್ಕೆ ಇದ್ದೇ ಇರುತ್ತೆ. ನಿಮಗೆ ಆ ಥರ ಆಗಿದೆ ಅಂದರೆ ಕೆಳಗೆ ಕಾಮೆಂಟಲ್ಲಿ ಹೇಳಿ ನೋಡೋಣ. ಸೊ ಈ ರೀತಿ ಸಂಬಂಧಗಳಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ. ಇನ್ನೂ ಅಷ್ಟೇ ಅಲ್ಲ, ಇನ್ನೂ ನಾವು ಚಿಕ್ಕ ವಯಸ್ಸಿಂದ ತಂದೆ ತಾಯಿಯಿಂದ ನಮಗೆ ಸಿಕ್ಕಿರೋದು, ನಮ್ಮಿಂದ ತಂದೆ ತಾಯಿಗೆ ಸಿಕ್ಕಿರೋದು, ಈ ಥರದ್ದೆಲ್ಲ ಇದೆ. ಆದರೆ ಇವಾಗ ನಾನು ಅದನ್ನೆಲ್ಲ ಹೇಳಲ್ಲ, ಅದನ್ನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಈ ರಿಲೇಷನ್ಶಿಪ್ ಅಂದಾಗ ನಾವು ಯಾವಾಗ ಎಲ್ಲರ ಮೇಲೆ ಜಾಸ್ತಿ ಕಂಪ್ಲೇಂಟ್ಗಳನ್ನು ಹೇಳ್ತಾ ಇರ್ತೀವಿ, ಎಲ್ಲನೂ ಅವ್ರ ಮೇಲೆ, ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತಾ ಇರ್ತೀವಿ. ನಿದ್ದೆ ಇದ್ದರೆ ಅವ್ರು ಹೀಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರು, ಇವರಿಂದಾನೇ ಹಿಂಗಾಯಿತು, ನಿನ್ನಿಂದಾನೇ ಹಿಂಗಾಯಿತು, ಅವರಿಂದಾನೇ ಹಿಂಗಾಯಿತು, ಎಲ್ಲಿ ಏನೇನು ನಡೆದ್ರು ಇನ್ನೊಬ್ಬರನ್ನ ಈಸಿಯಾಗಿ ಬ್ಲೇಮ್ ಮಾಡಿಬಿಡೋದು. ಈ ಥರ ಮಾಡ್ತಾ ಇದ್ದಾಗ ನಾವು ಬೇರೆಯವ್ರನ್ನ ಬ್ಲೇಮು ಕಂಪ್ಲೇಂಟ್ ಮಾಡ್ತಿರುವಾಗ ಅದು ನಮಗೆ ರಿವರ್ಸ್ ಹೊಡೆಯುತ್ತೆ, ನಮಗೆ ಅದು ಎಫೆಕ್ಟ್ ಬೀಳುತ್ತೆ. ಆ್ಯಂಡ್ ಅವ್ರ ಮೇಲೆ, ನಾವು ಬೇರೆಯವ್ರ ಮೇಲೆ ಜಾಸ್ತಿ ದ್ವೇಷ ಹಾಗೆ ಇದನ್ನೆಲ್ಲ ಇಟ್ಕೊಂಡಷ್ಟು ಅದು ನಮ್ಮ ದೇಹದ ಮೇಲೇ ರಿಯಾಕ್ಟ್ ಮಾಡುತ್ತೆ. ಬೇಕಾದ್ರೆ ಇವಾಗ ನೀವು ಯೋಚನೆ ಮಾಡಿ ನೋಡಿ, ಯಾರನ್ನ ನೀವು ಕ್ಷಮಿಸೋಕೆ ಆಗ್ತಿಲ್ವೋ, ಅವ್ರ ಮಾತುಗಳನ್ನು ಇನ್ನೂ ನಿಮ್ಮ ಕಿವಿಯಲ್ಲೇ ಅವ್ರ ಮಾತುಗಳು ಕೇಳಿಸ್ತಾ ಇದೆ, ಅವ್ರು ಮಾಡಿರೋ ಕೆಲಸ ಇನ್ನೂ ನಿಮ್ಮ ಕಣ್ಣಲ್ಲೇ ಕಾಣಿಸ್ತಿದೆ ಅಂತ ತುಂಬ ಜನ ಹೇಳ್ತಾ ಇರ್ತಿರಲ್ಲ, ಅದನ್ನೆಲ್ಲ ನೀವು ಹಿಡಿದಿಟ್ಕೊಂಡಾಗ ಏನಾಗುತ್ತೆ, ನಿಮ್ಮ ಜಾಯಿಂಟ್ಸಲ್ಲಿ ಪೇಯ್ನ್ ಬರುತ್ತೆ. ಮಂಡಿ ನೋವು, ಕುತ್ತಿಗೆ ನೋವು, ಅಥವಾ ಇಲ್ಲಿ ಶೋಲ್ಡರ್ ಪೇಯ್ನು, ಈ ಥರ ಇಲ್ಲಿ ಈ ಜಾಯಿಂಟ್ ಪೇಯ್ನು, ಈ ಥರ ನಿಮ್ಮ ದೇಹದಲ್ಲಿರೋ ಎಲ್ಲ ಜಾಯಿಂಟ್ಗಳಲ್ಲಿ ಪೇಯ್ನ್ಸ್ ಇರುತ್ತೆ. ಯಾಕೆಂದರೆ ಬೇರೆಯವ್ರ ಮೇಲೆ ನೀವು ಕೋಪನ ಹಿಡಿದಿಟ್ಕೊಂಡಿದ್ದೀರಾ, ಅಥವಾ ನಿಮಗೆ ಅಜೀರ್ಣ ಪ್ರಾಬ್ಲಮ್ ಇರುತ್ತೆ, ಹೊಟ್ಟೆ ರಿಲೇಟೆಡ್, ಕರಳು ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಏನು ತಿಂತಿದ್ರು ನಿಮಗೆ ಜೀರ್ಣ ಆಗ್ತಾ ಇರಲ್ಲ, ಹೊಟ್ಟೆ ಸೀತಾ ಇರಲ್ಲ, ಮೋಷನ್ ಆಗ್ತಾ ಇರಲ್ಲ, ಇಂಥ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ಬೇರೆಯವ್ರ ಮೇಲೆ ನೀವು ಕಂಪ್ಲೇಂಟ್ಸನ್ನು ಹಿಡಿದಿಟ್ಕೊಂಡು ಅದು ನಿಮ್ಮ ಬಾಡಿ ಮೇಲೆ ರಿಯಾಕ್ಟ್ ಆಗ್ತಾ ಇದೆ. ಸೊ ಇಲ್ಲೇನಾಯಿತು, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್, ಯಾಕೆಂದರೆ ನೀವು ಆಲ್ರೆಡಿ ಎಲ್ಲರ ಮೇಲೆ ಕಂಪ್ಲೇಂಟ್ಸ್ ಹಿಡಿದಿಟ್ಕೊಂಡಿದ್ದೀರಾ, ಅದರಿಂದ ನಿಮ್ಮ ಆರೋಗ್ಯನೂ ಹಾಳಾಯಿತು. ಈ ರಿಲೇಷನ್ಶಿಪ್ಪಿಂದ ಈಗ ಆರೋಗ್ಯ ಹಾಳಾಯ್ತಾ, ಇವಾಗ ಇದೆರಡೂ ಸರಿ ಇಲ್ಲ ನಿಮ್ಮ ಲೈಫಲ್ಲಿ. ಇದೆರಡೂ ಸರಿ ಇಲ್ಲ ಅಂದರೆ ನೆಕ್ಸ್ಟ್ ಅದು ನಿಮ್ಮ ವೃತ್ತಿ ಜೀವನದ ಮೇಲೆ ಎಫೆಕ್ಟ್ ಬೀಳುತ್ತೆ. ಯಾರ್ಯಾರು ಜಾಬ್ಗೆ ಪ್ರಯತ್ನ ಮಾಡ್ತಿದ್ದೀರೋ ಸಿಗ್ತಾ ಇರಲ್ಲ, ಯಾರ್ಯಾರಿಗೆ ಜಾಬ್ ಇದೆಯೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ವೋ ಅವರು ಕೂಡ ಇದೇ ಗುಂಪಿಗೆ ಸೇರ್ತೀರಾ. ಇನ್ನು ನಿಮ್ಮ ಬಿಸ್ನೆಸ್ ಏಳಿಗೆ ಆಗ್ತಾ ಇಲ್ಲ, ಬಿಸ್ನೆಸ್ಸಲ್ಲಿ ಕಸ್ಟಮರ್ಸ್ ಸಿಗ್ತಾ ಇಲ್ಲ, ಇಂಥದ್ದೆಲ್ಲ ಆಗ್ತಾ ಇದೆ ಅಂದರೆ ಈ ಎರಡು ಏರಿಯಾಸಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ. ಸೊ ಅದು ಇದರ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ. ಇವಾಗ ಈ 3 ಏರಿಯಾಸಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಕಡೆಯದಾಗಿರೋದು ಫಿನಾನ್ಷಿಯಲ್ ಲೈಫು, ನಿಮ್ಮ ಹಣದ ಸಮಸ್ಯೆಗಳು. ಯಾವಾಗ ಈ 3 ಏರಿಯಾಸಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೋ ಕೊನೆಯದಾಗಿ ಫಿನಾನ್ಷಿಯಲ್ ಪ್ರಾಬ್ಲಮ್ನ ಕೂಡ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಈಗ ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಯಾವ ಏರಿಯಾಸಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸಪೋಸ್ ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ ಅಂದರೆ ಅದು ಕೂಡ ರಿಲೇಷನ್ಶಿಪ್ಪಲ್ಲೇ ಬರುತ್ತೆ. ನಿಮಗೆ ಆಸ್ತಿ ಪಾಸ್ತಿ ಪ್ರಾಬ್ಲಮ್ ಇದೆ ಅಂದರೆ ಅದು ಹಣದ ಪ್ರಾಬ್ಲಮ್ಸಲ್ಲೇ ಬರುತ್ತೆ. ಸೊ ಈ ರೀತಿ ಈ 4 ಏರಿಯಾಸಲ್ಲಿ ನಿಮಗೆ ಯಾವ ಏರಿಯಲ್ಲಿ ಪ್ರಾಬ್ಲಮ್ ಇದ್ದರೂ ಫಸ್ಟ್ ಅದು ರಿಲೇಷನ್ಶಿಪ್ಪಲ್ಲೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿಯೇ ನಿಮಗೆ ಹೆಲ್ತು ಮತ್ತು ಕೆರಿಯರು, ಮನಿ, ಈ ಎಲ್ಲ ಏರಿಯಾಸ್ಗೂ ಎಫೆಕ್ಟ್ ಬೀಳುತ್ತೆ. ಸೊ ನಮ್ಮ ಲೈಫಲ್ಲಿ ಎಲ್ಲ ಕೂಡ ಇಂಟರ್ ಕನೆಕ್ಟೆಡ್ ಆಗಿದೆ. ಇವಾಗ ನೀವು ವೈರಿಂಗ್ ಮಾಡಿಸಿದಾಗ, ಕರೆಂಟ್ ಕೆಲಸ ಮಾಡಿಸಿದಾಗ ಎಲ್ಲ ವೈರ್ಗಳು ಒಂದಕ್ಕೊಂದು ಎಂಟ್ಯಾಂಗಲ್ ಆಗಿ ಕನೆಕ್ಟೆಡ್ ಆಗಿರುತ್ತಲ್ವ, ಅದೇ ರೀತಿ ನಮ್ಮ ಲೈಫಲ್ಲಿ ಕೂಡ ಎಲ್ಲ ಕನೆಕ್ಟ್ ಆಗಿದೆ. ಸೊ ಈಗ ನೀವು ಯೋಚನೆ ಮಾಡಿ, ನಿಮ್ಮ ಲೈಫಲ್ಲಿ ಯಾವ್ಯಾವ ಕಂಪ್ಲೇಂಟ್ಸನ್ನು ನೀವು ಹಿಡಿದಿಟ್ಕೊಂಡಿದ್ದೀರಾ ಅಂತ. ಸೊ ಈ ಥರ ರಿಲೇಷನ್ಶಿಪ್ಪಿಂದಾನೇ ಮಿಕ್ಕಿದ್ದೆಲ್ಲ 3 ಏರಿಯಾಸ್ ಮೇಲೂ ನಿಮಗೆ ಎಫೆಕ್ಟ್ ಬೀಳ್ತಾ ಇದೆ ಅಂದರೆ ಈ ರಿಲೇಷನ್ಶಿಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾಯ್ತಲ್ವಾ. ಅದಕ್ಕೆ ಅಂತಲೇ ನಾನೀಗ ರಿಲೇಷನ್ಶಿಪ್ ಮಾಸ್ಟ್ರಿ ಅನ್ನೋ ಕೋರ್ಸನ್ನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮುಂದಿನ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಸೋಮವಾರದಿಂದ ಗುರುವಾರವರೆಗೂ ಇರುತ್ತೆ ಈ ರಿಲೇಷನ್ಶಿಪ್ ಮಾಸ್ಟ್ರಿ. ಈ ಕೋರ್ಸಲ್ಲಿ ಏನು ಕಲಿತೀರಾ ಅಂದರೆ ನಿಮ್ಮ ಜೊತೆ ನಿಮ್ಮ ರಿಲೇಷನ್ಶಿಪ್
ಬೆಳೆಸ್ಕೊಳ್ಳೋದು ಹೇಗೆ, ನಿಮ್ಮ ತಂದೆ ತಾಯಿ ಜೊತೆ ಹಳೆ ಗಾಯಗಳನ್ನೆಲ್ಲ ವಾಸಿ ಮಾಡಿಕೊಂಡು ಅವರ ಜೊತೆ ಹೇಗೆ ನೀವು ರಿಲೇಷನ್ಶಿಪ್ ಬೆಳೆಸ್ಕೋಬೇಕು. ಅಷ್ಟೇ ಅಲ್ಲದೆ ಅದ್ಭುತವಾದ ವಿಷಯಗಳಿದೆ. ನಿಮ್ಮಲ್ಲಿರುವಂಥ ಸ್ತ್ರೀ ಶಕ್ತಿ ಪುರುಷ ಶಕ್ತಿ ಎರಡು ಮೇಲೆ ಕೆಳಗೆ ಇದ್ದಾಗ ಬ್ಯಾಲೆನ್ಸ್ಡ್ ಆಗಿಲ್ಲ ಅಂದಾಗ ಕೂಡ ಅದು ಕೂಡ ನಿಮ್ಮ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಸೊ ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು, ಈ ಥರ ಅದ್ಭುತವಾಗಿದೆ. ಸಪೋಸ್ ನೀವು ಒಬ್ಬ ರಿಲೇಷನ್ಶಿಪ್ ಕೋಚ್ ಆಗಿರಬೇಕು ಅಂತ ಅಂದರೆ, ಈ ಕೋರ್ಸ್ ಕಲಿಯೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ ಅಂದರೆ ವಾಟ್ಸಪ್ಪಲ್ಲಿ ಬಂದು ನನಗೆ ಕೇಳಿ, ನಾನು ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಸೊ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಇದೆ, ನಾನು ನೆಕ್ಸ್ಟ್ ವಿಡಿಯೋಲಿ ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋತೀನಿ. ಸೊ ಇಲ್ಲಿ ಹೇಳಿರೋ ವಿಷಯಗಳೆಲ್ಲ ನಿಮ್ಮ ಲೈಫಲ್ಲಿ ನಡೀತಾ ಇದೆಯಾ ಅಂತ ಮಾತ್ರ ಇವಾಗ ನೀವು ಯೋಚನೆ ಮಾಡ್ಕೊಂಡು ನೋಡ್ಕೊಳ್ಳಿ. ಪಾರ್ಟ್ 2 ಅಲ್ಲಿ ಇನ್ನೂ ಹೆಚ್ಚು ಮಾಹಿತಿನ ಕೊಡ್ತೀನಿ ನಾನು ಇದ್ರ ಬಗ್ಗೆ. ಸೊ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೂತ್ಕೊಂಡು ಕೇಳಿಸ್ಕೊಂಡ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.